ಭೂಲೋಕವನ್ನು ಕಲಿಯುಗದ ವೈಕುಂಠ ಸ್ವರ್ಗವಾಗಿಸಿದ್ದು ಆ ಧರ್ಮಶಾಸ್ತ್ರ. ಧರ್ಮವನ್ನು ಶಾಸ್ತ್ರೋಕ್ತವಾಗಿ ಸಕಲರಿಗೂ ಆ ಒಂದು ಧರ್ಮದ ಪರಿಪಾಲನೆಯನ್ನು ಮಾಡುವಂತಹ ಶಾಸ್ತ್ರನೇ ಧರ್ಮಶಾಸ್ತ್ರ. ಆ ಪುಣ್ಯಕ್ಷೇತ್ರ ಶಬರಿಮಲೆಯ ನೇರ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. 1/8/2026 ಶನಿವಾರ ಬೆಳಿಗ್ಗೆ ಪಂಪಾ ನದಿಯು ರಭಸದಿಂದ ಉಕ್ಕಿ ಹರಿಯುತ್ತಿದ್ದು, ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಭಗವಾನ್ ಶರಣಂ, ಭಗವತಿ ಶರಣಂ ಎಂಬ ಶರಣಘೋಷವನ್ನು ಉಚ್ಚರಿಸುತ್ತಾ ಆ ಒಂದು ಪಂಪಾ ಗಣಪತಿಯ ಆದಿಯ ಮಾರ್ಗವಾಗಿ ಆ ಒಂದು ಭಗವಂತನ ಸನ್ನಿಧಾನಕ್ಕೆ ತೆರಳುವಳು. ಆ ಒಂದು ಪಂಪೆಯಲ್ಲಿ ಮಿಂದೇಳುವ ಆ ಒಂದು ಪಂಪಾ ತೀರದಲ್ಲೆಲ್ಲ ಜಲಾವೃತ. ಪರಿಸರದ ಈ ಒಂದು ಅತ್ಯದ್ಭುತವಾದ ಕೊಡುಗೆಯನ್ನು ನೀಡಿದಂತಹ ಆ ಧರ್ಮಶಾಸ್ತ್ರನ ಪಾದಾರವಿಂದಗಳಿಗೆ ನಮಿಸುತ್ತಾ ನಾಳೆ ಶಬರಿಮಲೆಯ ಸನ್ನಿಧಾನ ಸಂಜೆ 5 ಗಂಟೆಗೆ ತೆರೆಯುತ್ತದೆ. ಒಂದೇ ಒಂದು ದಿನದ ಮಟ್ಟಿಗೆ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯುತ್ತಿರುವ ವಿಶೇಷ ಏನು ಅಂದರೆ ನಿರುಪತರಿ ಪೂಜೆ. ಅಂದರೆ ಮೊದಲ ಬೆಳೆಯನ್ನು ಆ ಭಗವಂತನಿಗೆ ಸಮರ್ಪಿಸುವಂತಹ ಮಹೋನ್ನತವಾದ ಪೂಜೆ 3/8/2026 ಬೆಳಗ್ಗೆ ಶಬರಿಮಲೆಯಲ್ಲಿ ನಡೆಯುತ್ತಿದ್ದು, ಯಾರು ಈ ಒಂದು ಪೂಜೆಗೆ ಶಬರಿಮಲೆ ಸನ್ನಿಧಾನಕ್ಕೆ ಮಂಡಲ ಕಾಲ ವ್ರತವನ್ನು ಮಾಡಿ ಹೋಗ್ತಾ ಇದ್ದೀರಾ, ಅವರಿಗೆ ಈ ದೃಶ್ಯವನ್ನು ನೋಡಿದರೆ ಪಂಪಾ ನದಿಯಲ್ಲಿ ಮಿಂದೇಳುವ ಅವಕಾಶವನ್ನು ನೀಡುವುದು ತೀರಾ ಕಡಿಮೆ ಅಥವಾ ಇಲ್ಲ ಅಂತ ಹೇಳಬಹುದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಪಂಪೆಯ ತೀವ್ರತೆ ಹೆಚ್ಚಾಗಿದ್ದು, ಆ ಬ್ರಿಡ್ಜ್ನಿಂದ ನೀವು ಆ ಒಂದು ಪಂಪಾ ನದಿಗೆ ತೆರಳುವಾಗ ಕೈಯನ್ನು ಇಟ್ಟರೆ ಪಂಪಾ ನದಿ ಸೋಕುವಷ್ಟರ ಮಟ್ಟಿಗೆ ನೀರಿನ ರಭಸ ಹೆಚ್ಚಾಗಿದೆ. ಅಷ್ಟು ನೀರು ಹೆಚ್ಚಾಗಿರುವುದು ಈ ಜೂನ್ ಜುಲೈ ಆಗಸ್ಟ್ನಲ್ಲಿ ಆ ಒಂದು ಶಬರಿಮಲೆಯ ಸನ್ನಿಧಾನದಲ್ಲಿ ಮತ್ತು ಕೇರಳದಲ್ಲಿ ವರುಣನ ಆ ಆರ್ಭಟ ಮತ್ತು ಪರಿಸರಕ್ಕೆ ಅವನ ಅವಶ್ಯಕತೆ ಇರುವುದನ್ನು ಸಾರುತ್ತದೆ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಕಣ್ಣಿಗೆ ಕಾಣುವ ತಾಯಿ ತಂದೆಯೇ ನಿಜವಾದ ದೇವರು, ಕಣ್ಣಿಗೆ ಕಾಣುವ ಭೂತಾಯಿಯೇ ದೇವರು, ಕಣ್ಣಿಗೆ ಕಾಣುವ ಈ ಪರಿಸರವೇ ದೇವರು ಎಂಬ ಅತ್ಯದ್ಭುತವಾದ ಸಂದೇಶವನ್ನು ಶಬರಿಮಲೆಯ ಈ ದೃಶ್ಯಗಳನ್ನು ನೋಡಿದ ತಕ್ಷಣ ನಮ್ಮ ಮನದಲ್ಲಿ ದೃಢವಾದ ಆ ಒಂದು ನಂಬಿಕೆಯನ್ನು ಗಟ್ಟಿಯಾಗಿಟ್ಟಿಸಿಕೊಂಡು ಶಬರಿಮಲೆ ಯಾತ್ರೆಯನ್ನು ಮಾಡುವ ಭಕ್ತಾದಿಗಳು ಕಡ್ಡಾಯವಾಗಿ 48 ದಿನಗಳ ಕಾಲ ವ್ರತವನ್ನು ಮಾಡಿದ ನಂತರವೇ ಇರುಮುಡಿಯನ್ನು ಕಟ್ಟಿಕೊಂಡೇ ಶಬರಿಮಲೆ ಯಾತ್ರೆಯನ್ನು ಮಾಡಿ. ಇದು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಶಬರಿಮಲೆಯ ಪಂಪಾ ನದಿಯ ರಭಸದ ತೀವ್ರತೆ ಹೆಚ್ಚಿರುವಂತಹ ಮಹೋನ್ನತವಾದ ದೃಶ್ಯಗಳನ್ನು ಇಂದು 1/8/2026 ಬೆಳಗ್ಗಿನ 9 ಗಂಟೆಯ ದೃಶ್ಯಗಳನ್ನು ನಿಮಗಾಗಿ ಆ ಭಗವಂತನ ಆಶೀರ್ವಾದದಿಂದ ಪ್ರಸಾರ ಮಾಡುತ್ತಿರುವ ನನಗಿಂತ ಕಿರಿಯವನು ಯಾರಿಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿ ಶರಣಂ.